ನನ್ನ ಹೆಸರು ಎಂ ವಿನಯ್ ಕುಮಾರ್. ಎಲ್ಲ ಧ್ಯಾನಾರ್ಥಿಗಳು ನಮಸ್ಕಾರ, ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರ, ಧ್ಯಾನ ಕೊಟ್ಟಂಥ ಪತ್ರಿಜಿ ಗುರುಗಳಿಗೆ ನಮಸ್ಕಾರ. ನಾವು ಮೊದಲು ಬೊಮ್ಮನಹಳ್ಳಿಯಲ್ಲೇ ಇದ್ವಿ, ಆಮೇಲೆ ಸಮಸ್ಯೆಗಳಿಂದ ಮರಮ್ಮನಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಬಸವರಾಜ್ ಸರ್ ಅವರು ನಮಗೆ ಧ್ಯಾನ ಹೇಳ್ಕೊಟ್ರು. ಗೀತಾಮೃತ ಧ್ಯಾನ ಮಂದಿರ. ನಾವು ಅಪ್ಪರು ಹಿಂಗೆ ಎಲ್ಲ ಲಾಸ್ ಆಗಿ ಹೋಗಿದ್ವಿ. ಅಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನಮ್ಮ ಅಪ್ಪರು ಹೋಗಿ ಸುಮ್ಮನೆ ಅವರು ಬಸವರಾಜ್ ಸರ್ ಅಂಕಲ್ ಅಂಗಡಿ ಹತ್ರ ಕುಂದಿರ್ತಿದ್ರು. ಆವಾಗ ನಮ್ಮ ಅಪ್ಪರಿಗೆ ಅವ್ರು ಹೇಳ್ತಿದ್ರು, ಬರೋ ಧ್ಯಾನಕ್ಕೆ ಬರೋ ಅಂತಂದು. ಆವಾಗ ನಮ್ಮ ಅಪ್ಪರು ಒಂದು ದಿವಸ ಹೋದರು. ಅವರಲ್ಲಿ ಚಿಕನ್ ಮಟನ್ ನಾನ್ ವೆಜ್ ತಿನ್ನಬಾರ್ದು ಅಂದ್ಬಿಟ್ರು. ಮತ್ತು ನಾನು ಬಿಡೋದಲ್ಲದೆ ನಮ್ಮ ಮನೆಗೆ ಏನಾರು ಅಂತಾರಂತ ನಮ್ಮ ಅಪ್ಪ ಸುಮ್ಮನೆ ಬಂದ್ಬಿಟ್ರು. ಮತ್ತು ಒಂದು 2 ವಾರ ಆದಮೇಲೆ ಅವರೇ ಕಂಡು, ನೀನು ಎದಕ್ಕೆ ಬರೋಲ್ಲ ಅಂತ ಗೊತ್ತಾಯ್ತು ನಮಗೆ, ನಾನ್ ವೆಜ್ ತಿನ್ಬೇಕಂತಲ್ಲ, ನೀನು ಸುಮ್ಮನೆ ಬಾ, ನೀನೇ ಬಿಡ್ತೀವಿ ಮುಂದೆ ಹೋಗಿ, ಮುಂದೆ ಬರ್ತಾ ಬರ್ತಾ ನೀನೇ ಬಿಡ್ತೀವಿ ಅಂದರು. ಅವಾಗ ನಮ್ಮ ಬಂದ್ವಿ. ನಾವು ಫುಲ್ ಲಾಸ್ ಆಗಿದ್ದಕ್ಕೆ ನಮ್ಮ ಅಮ್ಮರು ಬೇಜಾರು ಫುಲ್ ಆಗಿದ್ರು. ಆವಾಗ ಧ್ಯಾನ ಕಸ್ತೂರಿ ಬುಕ್ ತರಕ್ಕೆ ಕುಂತರು ನಮ್ಮಪ್ಪರು. ಆವಾಗ ನಮ್ಮಮ್ಮರು ಎಲ್ಲ ದೇವರು ಎಲ್ಲ ಆಯಿತು, ಇನ್ನೇನು ಮತ್ತಿದು ಬುಕ್ಗಳು ಸ್ಟಾರ್ಟ್ ಮಾಡಿದೆ ನೀನು ಅಂದರು. ಆವಾಗ ಸುಮ್ಮನೆ ಇಟ್ಟರು ನಮ್ಮಪ್ಪರು ಅಷ್ಟೇ ಹೋಗ್ತಿದ್ರು ಗುರುವಾರ ಕ್ಲಾಸಿಗೆ. ಆವಾಗ ನಮ್ಮಮ್ಮರು ನೋಡ್ತಾ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮಪ್ಪರು ನಮಗೆ ಹೇಳಿದರು, ನೋಡಪ್ಪ ಮಾಂಸದಿಂದ ಇಷ್ಟೆಲ್ಲ ಇದೆ ಹೆಂಗೆ ಮಾಡ್ತೀರಾ ಅಂದರು. ಆವಾಗ ನಾವು ಸರಿ ಅಪ್ಪಾಜಿ ಅಂದು ಮಾಂಸ ತಿನ್ನೋದು ಬಿಟ್ವಿ. 2015ರಿಂದ ನಾವು ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ ನಾನ್ ವೆಜ್ ತಿಂದಿಲ್ಲ. ಮತ್ತು ನಾನು ಅಷ್ಟು ಓದ್ತಿದ್ದಿಲ್ಲ, ಇಲ್ಲಿ 75 ಅಷ್ಟೇ ಬರ್ತಿದ್ವು ಪರ್ಸೆಂಟೇಜ್. ಆಮೇಲೆ ಬರ್ತಾ 98, 90 ಆ ಥರ ಬರ್ತಿದ್ದು. ಧ್ಯಾನಕ್ಕೆ ಬಂದಮೇಲೆ ಮೆಮೊರಿ ಪವರ್ ಜಾಸ್ತಿ ಆಯಿತು. ಅಲ್ಲಿ ಮಟ್ಟ ಅಷ್ಟು ಓದೋಕ್ಕೆ ಇಂಟ್ರೆಸ್ಟ್ ಬರ್ತಿದ್ದಿಲ್ಲ ನಮಗೆ. ಆಮೇಲೆ ಧ್ಯಾನಕ್ಕೆ ಬಂದಮೇಲೆ ಇವಾಗ ಅವರೇ ಹೇಳಿದರು, ಎಲ್ಲ ಸೃಷ್ಟಿಗೆ ನೀವೇ ಕಾರಣ ಅಂತ. ಆವಾಗ ಸ್ವಲ್ಪ ನಾವೇ ಓದಿದರೆ ನಮಗೆ ಚೆನ್ನಾಗಲ್ಲ ಅನಿಸಿತ್ತು. ನಮ್ಮ ಅಪ್ಪರು ಅಷ್ಟೇನು ಕೇರ್ ತಗೊಂತಿದ್ದಿಲ್ಲ, ಯಾರೂ ಕೇರ್ ತಗೊಂತಿದ್ದಿಲ್ಲ. ಆದರೆ ಧ್ಯಾನದಿಂದ ಬಂದಮೇಲೆ ಎಲ್ಲರೂ ಸ್ವಲ್ಪ ಮಕ್ಕಳಿಗೆ ಚೆನ್ನಾಗಿ ಮಾಡಬೇಕು ಅಂತ ಅವರು ಅವಾಗ ಓದ್ಸೋಕ್ಕೆ ಕುಂತರು. ಎಲ್ಲರೂ ನಮ್ಮ ಮನೆಯವ್ರು ಎಲ್ಲರೂ ಧ್ಯಾನ ಮಾಡ್ತೀನಿ. ನಾನು ಬುಕ್ಸ್ ಓದಿದ್ದು ಪಾಸ್ಟ್ ಲೈಫ್ ರೆಗ್ರೆಷನ್, ನ್ಯೂಟನ್ ಸಾರ್ದು. ಅದರಲ್ಲಿ ಹೇಳಿದರು, ಪ್ರತಿಯೊಂದು ನಡೆಯೋದೇ ನಿಮ್ಮ ಕರ್ಮ ಸಿದ್ಧಾಂತದ ಮೇಲೆ ಮತ್ತು ನಿಮ್ಮ ಜನ್ಮದ ಕರ್ಮಗಳ ಮೇಲೆ. ನೀವೇನೇ ಈ ಕ್ಷಣ ನಿಮ್ಮ ಒಂದು ಕ್ಷಣ ಕಳಿಬೇಕಂದ್ರೆ ಅದು ನಿಮ್ಮ ಜನ್ಮದ ಕರ್ಮದ ಮೇಲೆ ಈ ಕ್ಷಣ ನೀವು ಕಳೆಯೋದಂತ ಇತ್ತು ಆ ಬುಕ್ನಲ್ಲಿ. ನಾನು ಓದ್ತಿದ್ದೆ. ಈಗ ನಮ್ಮ ತಾತರದೆಲ್ಲ ಸ್ವಲ್ಪ ಫ್ಯಾಮಿಲಿದು ಇದೇ ಆಗಿತ್ತು. ಅವಾಗ ನಮ್ಮ ತಂದೆ ತಾಯಿ ಮತ್ತು ಅವ್ರ ಅಪ್ಪ ಅಮ್ಮ ಅಲ್ಲ, ಹಂಗಾಗಿ ಅವರು ಮಾತಾಡ್ತಿದ್ರು, ಅವ್ರಿಗೆ ಬೈತಿದ್ರು ನಮ್ಮ ಮಾಮರಿಗೆ. ಅವಾಗ ನಾನು ಹೇಳಿದೆ, ಆ ಬುಕ್ ಓದಿದ್ಮೇಲೆ ಏನಿಲ್ಲ, ಅವ್ರ ಕರ್ಮ ಅವ್ರು ಮಾಡೋಕೆ ಕುಂತಾರ. ಆ ತಾತರು ಅವ್ರ ಜನ್ಮದಾಗ ಏನು ಕರ್ಮ ಇತ್ತನೋ ಅದಕ್ಕೆ ಅವ್ರು ಮಾಡ್ತಿದ್ದಾರೆ. ಅವ್ರಿಗೆ ಹಂಗೆ ಆಗಿರ್ತೈತಿ. ನೀವು ಯಾರಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ, ನೀವು ಧ್ಯಾನಾರ್ಥಿಗಳು, ನೀವು ಸುಮ್ಮನೆ ಇರ್ರಿ ಅಂತ ಹೇಳಿದೆ ನಾನು. ಆಮೇಲೆ ಇವರು ಸೈಲೆಂಟ್ ಆಗಿಬಿಟ್ರು. ಅವ್ರು ಇವಾಗ ಏನು ಮಾಡಿದ್ರು ನಮ್ಮನ್ನ ಕರೆಯೋದೇ ಅಲ್ಲ ಸರ್. ಒಂದು ಸತಿ ಇದೊಂದು ಹೇಳೋಕ್ಕೆ ಇಷ್ಟಪಟ್ಟು, ನಾನು ಒಂದು ಸತಿ ಎಲ್ಲರಿಗೆ ಹೇಳ್ತಿದ್ದೆ, ಹುಡ್ರು ಮಾಡ್ತಿದ್ದಿಲ್ಲ, ಯಾರು ಅಣಗಿಸ್ತಿದ್ರು ಸುಮ್ಮನೆ, ಈಗಿನ ಕಾಲದಾಗ ಏನು ಮಾಡ್ತೀವಿ ಅದನ್ನೆಲ್ಲ ಅಂತಿದ್ರೆ. ಹಾಗೆ ಪ್ರೇಮ್ನಾಥ್ ಸರ್ ಮರಮ್ಮನಹಳ್ಳಿಗೆ ಬಂದಿದ್ರು. ಆವಾಗ ಹೇಳಿದೆ ನಾನು ಅವರಿಗೆ, ನಾನು ಹಿಂಗೆ ಹೇಳ್ಕೊಡ್ಬೇಕಂತ ಯಾರು ಸಿಗುವಲ್ತಂತ ನಾನು ಹತ್ಬಿಟ್ಟೆ. ಅವತ್ತು ನಾನು ಹೇಳಕ್ಕೆ ಹೋದ್ರೆ ಹಿಂಗೆಲ್ಲ ಮಾಡ್ತಾರಂತ. ಸಾಕು, ನೀನು ಹೇಳೋ ಗುಣ ಐತಲ್ಲ, ನೀನು ಹೇಳೋ ಕರ್ಮ ನಿಂದು, ಅವ್ರು ಮಾಡೋದು ಬಿಡೋದು ಅವ್ರದ್ದು ಅಂದರು. ಆವತ್ತಿಂದ ನಾನು ಯಾರು ಕಂಡ್ರೆ ಹೇಳ್ತಾ ಇರ್ತೀನಿ, ಅವ್ರು ಮಾಡಿದ್ರೇನು ಬಿಟ್ರೇನು ಅವ್ರ ಕರ್ಮ ಅದು, ನಮ್ಮ ಕರ್ಮ ಹೇಳೋದಂತ ಹೇಳೋದೇ ನಾವು. ಈ ನನ್ನ ಎಕ್ಸ್ಪೀರಿಯೆನ್ಸನ್ನು ಹೇಳೋಕ್ಕೆ ಅವಕಾಶ ಕೊಟ್ಟ PMC ಕನ್ನಡ ಚಾನಲ್ಗೆ ನನ್ನ ಧನ್ಯವಾದಗಳು. ಪತ್ರಿಜಿ ಸಾರಿಗೂ ಧನ್ಯವಾದಗಳು. ನನ್ನ ಹೆಸರು ಎಂ ಮಹಾಲಕ್ಷ್ಮಿ. ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯವಾದಗಳು. ಪಿರಮಿಡ್ ಮಾಸ್ಟರ್ಸ್ಗೆ ಧನ್ಯವಾದಗಳು. ಜನ್ಮದಾತರಿಗೆ ಧನ್ಯವಾದಗಳು. ಅನ್ನದಾತರಿಗೆ ಧನ್ಯವಾದಗಳು. ಜ್ಞಾನದಾತರಿಗೆ ಧನ್ಯವಾದಗಳು. ಜ್ಞಾನದಾತರು ಪತ್ರಿಜಿಯವರಿಗೆ ಧನ್ಯವಾದಗಳು. ನಾವು ಮೂಲತಃ ಅಗರಿ ಬೊಮ್ಮನಹಳ್ಳಿಯವರೇ. ನಾವು ಅನಿವಾರ್ಯ ಕಾರಣದಿಂದ ಮರಮ್ಮನಹಳ್ಳಿಗೆ ಹೋದ್ವಿ. ನಮಗೆ ಧ್ಯಾನ ಗೊತ್ತಿದ್ದಿಲ್ಲ, ಜ್ಞಾನ ಗೊತ್ತಿಲ್ಲ, ಸ್ವಾದಾಯ ಸತ್ಸಂಗ ಏನು ಗೊತ್ತಿದ್ದಿಲ್ಲ. ಹಿಂಗೆ ನಮ್ಮ ಬಸವರಾಜಣ್ಣ ಸಾರು ಕರೆದ್ರು ನಮ್ಮ ಪಿರಮಿಡ್ಗೆ. ಆವಾಗ ನಮ್ಮ ಮನೆಯವ್ರು ಹೋಗಕತ್ತಿದ್ರು. ಮತ್ತು ಧ್ಯಾನ ಕಸ್ತೂರಿ ನಮ್ಮ ಮನೆಗೆ ತಂದು ಕೊಟ್ಟರು. ನಾನು ಅದನ್ನು ಓದ್ತಾ ಎಲ್ಲ ಇದು ತಳಗಿನ ಸೆಂಟೆನ್ಸ್ಗಳು ಓದಕತ್ತಿದ್ದೆ. ನಾನು ಇವೇನಿವೆಲ್ಲ ಗಾದೆ ಮಾತುಗಳು ಇದ್ದಂಗೆ ಅದವಲ್ಲ, ಇದು ಒಂದು ನೋಡೋಣ ಅಂತಂದೇಳಿ ನಾನು ಧ್ಯಾನಕ್ಕೆ ಹೋದೆ. ಮನೆಗೆ ಪಿರಮಿಡ್ ತಗೊಂಬಂದಿ ನಾವು ಸಣ್ಣದು. ಅದನ್ನ ಅಕ್ಕಿಂದ ಧ್ಯಾನ ಮಾಡೋಕತ್ತಿದ್ದೆ, ಬುಕ್ ಓದಕತ್ತಿದ್ದೆ. ಅದು ನನ್ನ ಮೈಯೆಲ್ಲ ಒಂಥರ ಬಲೂನ್ ಥರ ಆಗಕತ್ತಿತ್ತು. ಆ ಥರ ಅನುಭವ ಆಗಕತ್ತಿದ್ದು ನನಗೆ ಮನ್ಯಾಗ. ಮತ್ತು ನಾನು ಪಿರಮಿಡ್ಗೆ ಹೋಗ್ಬಿಟ್ಟೆ. ಅಲ್ಲಿ ಕೂಡ ಅನುಭವ ಅದು ಫಸ್ಟ್ನೇ ಅನುಭವ ಅಂದರೆ, ನಾವು ಮರಮ್ಮನಹಳ್ಳಿಗೆ ಹೋದಾಗ ಮಂಡಲ ಧ್ಯಾನ ಜಾಸ್ತಿ ಮಾಡ್ತಿದ್ವಿ. ನಾವು ವರ್ಷದಾಗ ಒಂದು 3 ಸಲ ಮಂಡಲ ಧ್ಯಾನ ಮಾಡ್ತಿದ್ವಿ. ಆ ಮಂಡಲ ಧ್ಯಾನ ಮಾಡ್ಬೇಕಾರೆ ನಾನು
ಇದು ಬೊಮ್ಮನಳ್ಳಿಗೆ ಬರ್ಬೇಕಾಯ್ತು ಮತ್ತೆ ಇಲ್ಲಿ ನಮ್ಮ ತಾಯಿ ಮನೆಗೆ. ಅವತ್ತು 21 ದಿನ ಮಂಡಲ ಧ್ಯಾನ ಮಾಡಿದ್ವಿ. ಇಲ್ಲಿ ನೆಕ್ಸ್ಟ್ ಬಿಡಬೇಡಮ್ಮ ನೀನು ಅಲ್ಲಿ ಹೋಗಿ ಮಾಡು ಅಂತಂದ್ರೆ ಅಲ್ಲಿ ನಮ್ಮ ಮಗಳ ತಕ್ಕ ಬಂದಿದ್ದೆ ನಾನು ಆರಾಮಿದ್ದಲ್ಲಿ ನೋಡೋಕ್ಕೆ. ಅವಾಗ ಬಂದಿದ್ದೆ ನಾನು ಅಕ್ಕಿ ತಕ್ಕ. ಅದು ಮತ್ತೆ ಡಿಸ್ಟರ್ಬೆನ್ಸ್ ಆಕೈತೆ ಅಂತ ನಾನು 4 ಗಂಟೆಗೆ ಎದ್ದು ಕುಂತ್ಕೊಂಡು ಧ್ಯಾನ ಮಾಡೋಕತ್ತಿದ್ದೆ. 6 ಗಂಟೆ ಆದರೂ ನನಗೆ ಎಚ್ಚರನೇ ಆಗಿದ್ದಿಲ್ಲ. ನಾನು ಮೇಲೆ ಕೆಳಗೆ ನನ್ನ ಥರನೇ ಮೇಲೆ ಕೆಳಗೆ ಹೋಗೋಕತ್ತಿತ್ತು. ಇದೇನಂತ ನನಗೆ ಕಂಡುಬಿಟ್ಟೆ. ನನ್ನ ಹೊಟ್ಟೆ ರುಮು ಅನ್ನಕತ್ತಿತ್ತು. ಇದು ಯಾಕೆ ಹಿಂಗೆ ಆಕತ್ತೆ ಅಂತ ನಾನು ಎಚ್ಚರ ಆದ ತಕ್ಷಣ ನನ್ನ ಥರನೇ ನಾನು ಈಗ ಮೇಲೆ ಕೆಳಗೆ ಆಯ್ತು. ಇದೇನು ಸೂಕ್ಷ್ಮ ಶರೀರ ಟೈಪ್ ಇರ್ಬೋದನ್ನ ಬಿಡು ಅಂತಂದು ನಾನು ಸುಮ್ಮನೆ ನಾನು ಕ್ಲಾಸ್ ನಮ್ಮ ಮಾಸ್ಟರಿಗೆ ಯಾರಿಗೆ ಹೇಳೋಕ್ಕೆ ನನಗೆ ಅನುಕೂಲ ಆಗಿಲ್ಲ. ನಾವು ಹೋಗಿರೋದು ಹೊಸ್ದಾಗಿ ಏನು ಹೇಳೋಕ್ಕಂತ ನನಗೆ ಗೊತ್ತಾಗಲಿಲ್ಲ ನನಗೆ. ಅದು ಸೀದಾ ಮತ್ತು 18ಕ್ಕೆ ನಾವು ಬೆಂಗಳೂರು ಪಿರಮಿಡ್ಗೆ ಹೋದ್ವಿ. ಅಲ್ಲಿನೂ ನಾನು ಅನುಭವನ ಹೇಳ್ಕೊಳಕ್ಕೆ ಬರ್ರಿ ನಾನು ಕ್ಲಾಸ್ ಕೇಳ್ತೀನಿ ಬೇಸ್ ಇಂಟ್ರೆಸ್ಟ್ ಪಟ್ಟು ನನ್ನ ಕ್ಲಾಸ್ನಾಗ ನಾನು ಉತ್ತರ ಕಣ್ಕೊಂಬಿಡ್ತೀನಿ. ಅಲ್ಲಿ ನಮ್ಮನ್ನು ನಾವು ಹೇಗೆ ನೋಡ್ಕೋಬೇಕು ಅಂತ ಅಂದರು. ಇದೇ ನಮ್ಮನ್ನು ನಾವು ಹೆಂಗೆ ನೋಡ್ಕೊಳಕ್ಕೆ ಅಂದಾಗ ಅವ್ರು ಮತ್ತೆ ಹೆಚ್ಚೆಚ್ಚು ನೀವು ಧ್ಯಾನ ಮಾಡ್ದಂಗಲ್ಲ ಸೂಕ್ಷ್ಮ ಶರೀರಗಳ ರೂಪದಲ್ಲಿ ನೋಡ್ಕೋಬೋದು ನೀವು ಅಂತಂದ್ರೆ ಅದು ಒಂದು ನನಗೆ ಉತ್ತರ ಸಿಕ್ತು ಪಿರಮಿಡ್ಗೆ ಹೋದಾಗ. ಅದು ಒಂದು ಅನುಭವ. ಮತ್ತು ನನಗೆ ಅಕ್ಷರಗಳು ಕಾಣಕತ್ತಿದ್ದು ನನಗೆ ಧ್ಯಾನ ಮಾಡೋಕರಿಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಂತ ಅಕ್ಷರ ಕಂಡು ಒಂದೊಂದು 3 ತಿಂಗಳು ಹಿಂಗೆ ಗ್ಯಾಪ್ ಕಂಡಿದ್ದೆ. ನನ್ನೆಟ್ಟು ನಾನು ಹುಡುಕ್ಯಂದು ಯಾಕೆ ಇವು ಕಂಡು ಅವತ್ತು ಕನ್ನಡ ಕಾಯ್ತು ಇವತ್ತು ಸಂಸ್ಕೃತಿ ಸಾಹಿತ್ಯ ಅಂತ ಕಂಡು ಅಂತ ನಾನು 3 ಥರ ಹಿಂಗೆ ಗೆಸ್ ಮಾಡ್ಕೊಳತ್ತಿಗೆ ಅವು 3 ನಿಂದಿಸ್ಬಿಟ್ರು. ಮತ್ತು ನಾವು ಅಲ್ಲಿ ಪಿರಮಿಡ್ಗೆ ಹೋಗ್ತಾ ಇರ್ತೀವಿ. ನಾವು 5 ವರ್ಷಗಟ್ಟಲೆ ಪಿರಮಿಡ್ಗೆ ಹೋಗಿ ನಾವು ಮನೆಯಲ್ಲಿ ಮಾಡೋದು ಪಿರಮಿಡ್ಗೆ ಹೋಗೋದು, ಮನೆಯಲ್ಲಿ ಮಾಡೋದು ಪಿರಮಿಡ್ಗೆ ಹೋಗೋದು. ಗೀತಾಮೃತ ಧ್ಯಾನ ಮಂದಿರದಲ್ಲಿ ಗುರುವಾರ ಕ್ಲಾಸ್ ಕೇಳ್ತಿದ್ವಿ ನಾವು. ಮತ್ತು ಮನೆಗೆ ಧ್ಯಾನ ಮಾಡ್ಬೇಕಾದ್ರೆ ನನಗೆ ಪಿರಮಿಡ್ ಕಾಣಿಸಿತ್ತು 3 ಸತಿ. ಅದು ಪಿರಮಿಡ್ ಕಾಣಿಸಿತ್ತು. ಅದು ಪಿರಮಿಡ್ ವೈಟ್ ಬರೀ ಎಲ್ಲಿದ್ದಾನ ಕಾಣಿಸ್ತದೆ ಮ್ಯಾಗಿನ ಪಿರಮಿಡ್ ಅಷ್ಟೇ ಕಾಣಿಸುತ್ತೆ. ಎಲ್ಲಿದ್ದು ನಾನು ಏನು ಅನುಭವ ಆದರೂ ನಮ್ಮ ಮನೆಗೆ ಶೇರ್ ಮಾಡ್ಕೊತಿದ್ದೆ. ಹೌದೇನು ಅನ್ನಕತ್ತಿದ್ರು. ಅದು ಯಾವಾಗ ಗೊತ್ತಾಯ್ತು ನನಗೆ ಎಲ್ಲಿದಂತ ಅಂದ್ರೆ ಭತ್ರೀಜಿಯವ್ರ ಮನೆ ಇದನ್ನಾದಾಗ ಅಲ್ಲಿ ಕಟ್ತಲ್ಲ ಆ ಪಿರಮಿಡ್ ಇದು ನನಗೆ ಕಾಣಿಸಿದ್ದು ಕಣ್ಣಿಗೆ ಅಂತ ನಾನು ಮೊಬೈಲನ್ನು ನೋಡಿ ನಮ್ಮ ಮನೆಯವ್ರಿಗೆ ಅಂತ ಹೌದೇನೋ ಅಂತಂದ್ರೆ ಅದು ಒಂದು ಅನುಭವ. ಮತ್ತು ನಾವು ಮರಮ್ನಳ್ಳಿಲಿದ್ದ ಬೊಮ್ಮನಳ್ಳಿಗೆ ಬಂದುಬಿಟ್ವಿ. ನಾವು ಬಂದಿಂದೆ ಮತ್ತೆ ನಾವು ಧ್ಯಾನ ಮಾಡಂಬರ್ರಿ ಗ್ರೂಪ್ ಎಲ್ಲ ಮನ್ಯಾಗ ಅಂತ ನಾನು ಹುಡ್ರನ್ನ ಕರೆಯಾಕತ್ತೈತೆ ಯಾರು ಬರಲೆ. ನಾನು 18 ದಿನ ಆ ತಲೆಗೆಲೆ ಕುಂತ್ಬಿಟ್ಟಿದ್ದೆ. ನನಗೆ ಎಚ್ಚರನೇ ಇಲ್ಲ. ಮ್ಯೂಸಿಕ್ ಹಾಕ್ಯಂದು ಧ್ಯಾನ ಮಾಡ್ತಿರ್ತೀವಿ. ಆಮೇಲೆ ಅದನ್ನ ಎಷ್ಟು ಅಲ್ಲೇ ಪ್ರತಿಜಿ ವಾಯ್ಸ್ ಬಂದ್ಬಿಡ್ತೀವಿ. ಒಂದು ತಾಸು ಆಗಿಬಿಟ್ಟೈತಿ. ನನಗೆ ಎಚ್ಚರಿಲ್ಲ. ಪತ್ರಿಸಿ ನಮ್ಮ ಮನೆಗೆ ಬಂದುಬಿಟ್ಟಾರೆ. ಮನೆಗೆ ಬಂದು ಕುಂತ್ಕೊಳೋದು ಕ್ಲಾಸ್ ಕೇಳೋದು ನನ್ನ ಮಕ್ಕಳು ಕರ್ಕೊಂಡು ನಾನು ಯಾವ ಥರ ಕ್ಲಾಸಿಗೆ ಅಟೆಂಡ್ ಮಾಡ್ಬೇಕು ಹಂಗೆಲ್ಲ ಮಾಡೋಕತ್ಬಿಟ್ಟಿದ್ದೆ. ಮತ್ತು ಹಿಂಗೆ ಹೊರಗೆ ಹೋಗಿ ನೋಡಿದೆ ನಾವು ಬಸವರಾಜಣ್ಣವ್ರ ಮನೆಗೆ ಹೋಗ್ಬೇಕಿತ್ತು ನಮ್ಮ ಮನೆಗೆ ಬಂದುಬಿಟ್ಟಾರಲ್ಲ ಅಂತ ನನಗೆ ಎಚ್ಚರ ಆಯ್ತು. ಅಲ್ಲೇ ಎಚ್ಚರಾಗಿ ನಾನು ಧ್ಯಾನದಾಗದೀನಿ. ಮತ್ತು ಈ ಸಣ್ಣ ಪಿರಮಿಡ್ ಕ್ಯಾಪ್ ನಮ್ಮ ಹುಡುಗ ಹಾಕ್ಯಂಡಾನ ಹಿಂಗೆ ಧ್ಯಾನ ಮಾಡಕತ್ತೀವಿ ನಾವು. ಅದು ವೈಬ್ರೇಷನ್ ಯಾವ ಥರ ನನಗೆ ಕಾಣಿಸಕತ್ತೈತೆ. ಒಂದು ತಾಸು ಆಗಿಬಿಡೈತೆ. ಕತ್ಲದಾಗ ಕುಂತೀವಿ. ನಾನು ಹಿಂಗದೀನಿ ನಮ್ಮ ಹುಡುಗ ಹಿಂಗೆ. ನಾನು ಅದೆಲ್ಲ ಒಂದು ತಾಸು ಧ್ಯಾನ ಆಗಿಂದ ಆ ಪಿರಮಿಡ್ ಹಾಕ್ಯಂದು ಕುಂತಾರೆ ಮಕ್ಕಕ್ಕೆಲ್ಲ ಅದು ಬಾದಾಮಿ ಕಲರ್ ವೇಲ್ ಸುತ್ಕೊಂತಾರಲ್ಲ ಆ ಥರ ಆಗೈತಿ. ಇವ್ನು ಯಾವಾಗ ಎದ್ದು ವೇಲ್ ಸುತ್ತರ್ಕೊಂಡಾನ ಇದನ್ನ ನನಗೆ ಗೊತ್ತಾಗಲಿಲ್ಲಲ್ಲ ಅಂತ ನಾನು ಅದನ್ನು ಗೆಸ್ ಮಾಡ್ಕೊಂಡು ಎದ್ದು ಮತ್ತೆ ನೋಡ್ತೀವಿ ಹಂಗೆ ಕಾಣಕತ್ತೈತಿ. ಮತ್ತು ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ನೋಡ್ತೀನಿ ಹಂಗೆ ಕಾಣಕತ್ತೈತಿ. ಇದು ವೇಲ್ ಅಲ್ಲ ಇದು ಅಂತಂದು ಗೆಸ್ ಮಾಡ್ಕೊಂಡೆ. ಮತ್ತು ಮೊಬೈಲ್ ಸ್ವಿಚ್ ಗಿಚ್ಚೆಲ್ಲ ತೆಗೆದು ಆಫ್ ಮಾಡಿ ಮಕ್ಕನತ್ತಿಗೆ ಅವ್ನ ಮಕ್ಕ ನೋಡಕತ್ತೀನಿ. ಅದು ಫುಲ್ ಹಂಗೆ ರೇಷ್ಮೆ ದಾರ ಟೈಪ್ ಪಿರಮಿಡ್ ಆಗಿದ್ದ ಎಳಿ ಕಾಣಕತ್ತೈತೆ. ಇದು ಪಿರಮಿಡ್ ಎನರ್ಜಿ ಇದೆ ಅಂದು ನನಗೆ ಪಿರಮಿಡಿಗೆ ಕೈ ಮುಗಿದು ಅವ್ರನ್ನೆಲ್ಲ ಎಬ್ಬಿಸಿ ಮಕ್ಕ ಹೋಗಪ್ಪ ಅಂತಂದು ಹೇಳಿ ಮಕ್ಕಂಡೆ. ಮತ್ತು ಮರಮ್ನಳ್ಳಿಯಾಗ ನಮಗೆ ನಿಜವಾಗ್ಲೂ ಫಸ್ಟ್ನೇ ತವ್ರ ಮನೆ ಇದಾದರೆ ಸೆಕೆಂಡ್ನೇ ತವ್ರ ಮನೆ ನನಗೆ ಮರಮ್ನಳ್ಳಿ ಆಗೈತಿ. ನಾವು ಅಲ್ಲಿಗೆ ಹೋಗಿದ್ದು ಒಳ್ಳೇದಾಯ್ತು. ನಮಗೆ ಆಗೋದೆಲ್ಲ ಒಳ್ಳೇದು ಅಂತಾರಲ್ಲ ಆ ಥರ ಒಳ್ಳೇದಾಗೈತೆ ನಮಗೆ. ಈಗೆಲ್ಲರೂ ನಾವು ಧ್ಯಾನಾರ್ಥಿಗಳಾಗಿವಿ, ಸಸ್ಯಾಹಾರಿಗಳಾಗಿವಿ. ಏನೀಗ ಈ ಊರಲ್ಲಿ ಬೊಮ್ಮನಳ್ಳಿಯಲ್ಲಿ ಪಿರಮಿಡ್ ಆಗ್ಬೇಕನ್ನೋದು ನಮಗೆ ಆಸೆ. ಅದಕ್ಕೆ ಎಲ್ಲರಿಗೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.